ಇವತ್ತು ನೀವು ದರ್ಶನ ಮಾಡಿರ್ತಕ್ಕಂಥ ಈ ಸೌಭಾಗ್ಯ ಹಿಂದಿನ 7 ಜನ್ಮ ಮುಂದಿನ 7 ಜನ್ಮಗಳಿಗೆ ನಾವು ಕಟ್ಟಿಟ್ಕೊಳ್ತಕ್ಕಂಥ ಭಕ್ತಿ, ಹಿಂದೆ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳುವಂಥದ್ದು. ಹಾಗೆ ಮುಂದೆ ನಾವು ನಮ್ಗೆ ಗೊತ್ತಿಲ್ಲದಿರೋ ನಾವು ಮಾಡಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಇಷ್ಟು ವೈಭವಪೂರಿತವಾಗಿ ನಡೀತಾ ಇರತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡ್ತಾ ಇದ್ದೀವಿ. ಈಗ ಕನ್ಯಾದಾನದ ಸಮಯ. ಕನ್ಯಾದಾನ ಅಂತಕ್ಕಂಥದ್ದು ಸಾಮಾನ್ಯವಾದ್ದಲ್ಲ. ಮನೆಗೆ ಒಬ್ಬ ಹೆಣ್ಣುಮಗಳು ಹುಟ್ಟುಬಿಟ್ರೆ ನಾವು ನೀವೆಲ್ಲರೂ ಸಹಿತ ಆಲೋಚನೆ ಮಾಡ್ತೀವಿ, ಹೇಗಪ್ಪ ಇವಳು ಜೀವನ, ನಾಳೆ ಇವಳನ್ನು ಮದುವೆ ಮಾಡಿ ಕಳಿಸೋದು ಹೇಗೆ, ಭಾಳಷ್ಟು ಕಷ್ಟ ಇದೆಯಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ. ಆದರೆ ಭಗವತ್ ಸಂಕಲ್ಪದಲ್ಲಿ ಒಂದು ವಿಶೇಷತೆ ಇದೆ. ಕಲ್ಯಾಣೋತ್ಸವವನ್ನು ಯಾವೊಬ್ಬ ಮನೆಗೆ ಒಂದು ಹೆಣ್ಣಿಲ್ಲದಿರ ಆ ಮನೆ ನಿಂತಿರುತ್ತೋ, ಯಾವೊಬ್ಬ ವ್ಯಕ್ತಿ ಹೆಣ್ಣು ಮಗುಗೆ ಜನ್ಮ ಕೊಡ್ದಿರ ಜನ್ಮ ಕೊಟ್ಟಂಥ ಮಗುನ ಸರಿಯಾದ ಸಮಯಕ್ಕೆ ಕನ್ಯಾದಾನವನ್ನು ಮಾಡದಿರ ನಿಂತಿರ್ತಕ್ಕಂಥ ವಾಸ್ತುಗೃಹ ಇರುತ್ತೋ, ಆ ವಾಸ್ತುಗೃಹ ತನಗೇ ಅರಿವಿಲ್ಲದಂತಹ ಒಂದು ಪಾಪದಲ್ಲಿ ಒಂದು ಪ್ರಕೋಪದಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಿರಿಯರು ಹೇಳ್ತಾರೆ, ಎಲ್ಲಾದರೂ ಯಾರಾದರೂ ಬಡ ಮದುವೆ ಆದರೂ ಸಹಿತ ಒಂದು ಬಡವರ ಕುಟುಂಬದಲ್ಲಿ ಒಂದು ಮದುವೆ ಆಗ್ತಾ ಇದ್ರೆ ಆ ಮದುವೆಗೆ ಹೋಗಿ ಒಂದು ಕನ್ಯಾದಾನ ಮಾಡಿದ ಪುಣ್ಯ ಕಟ್ಕೊಳ್ಳಿ ಅಂತ. ಅಂದರೆ ಒಂದು ಕನ್ಯಾದಾನದ ಫಲ ಇದು ಸಾಮಾನ್ಯವಾದ್ದಲ್ಲ. ಕನ್ಯಾದಾನ ಮಾಡಬೇಕಾಗಿರ್ತಕ್ಕಂಥದ್ದು, ಅಯ್ಯೋ ನಮಗೆ ಹೆಣ್ಣು ಮಕ್ಕಳು ಇದೆಯೋ ಇಲ್ವೋ, ಅಥವಾ ನಮಗೆ ಗಂಡು ಮಕ್ಕಳು ಇದೆಯೋ ಇಲ್ವೋ, ಅಥವಾ ನಮಗೆ ಮಕ್ಕಳೇ ಇಲ್ಲ ಅಂಥವ್ರು ಕನ್ಯಾದಾನ ಮಾಡ್ಬೋದು ಮಾಡಬಾರ್ದು ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ. ಎಲ್ಲೇ ಮದುವೆ ನಡೀಲಿ, ಯಾರೋ ಬಡ ಕುಟುಂಬದವರು ಬಂದು ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮ್ಮ ಯಥಾಶಕ್ತಿ ಒಂದಿಷ್ಟು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆಗೆ ನಿಮ್ಮ ಕೈಲಿ ಆ ಯಥಾಶಕ್ತಿ ನೀವು ಇಷ್ಟೇ ಕೊಡಿ ಇಷ್ಟೇ ಕೊಟ್ಟು ನಿಮ್ಮ ಆಸ್ತಿಯನ್ನು ಕಳ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಆದರೆ ಕನ್ಯಾದಾನ ಮಾಡುವಂತಹ ಫಲ ಇದೆಯಲ್ಲ ಇದು ಸಾಮಾನ್ಯವಾದ್ದಲ್ಲ. ಹಾಗೆ ಹೆಣ್ಣೆತ್ತವರು ಆಲೋಚನೆ ಮಾಡಬೇಕಾದ್ದಿಲ್ಲ. ಸುಮಾರು ಜನ ಹೆಣ್ಣೆತ್ತವರು ಆಲೋಚನೆ ಮಾಡೋದೇನಪ್ಪ ಅಂದರೆ, ಅಯ್ಯೋ ಹಣಕಾಸಿಲ್ವೇ, ನಾವು ಮಗಳಿಗೆ ಹೇಗೆ ಮದುವೆ ಮಾಡಬೇಕು, ಮದುವೆ ಮಾಡಲಿಕ್ಕೆ ನೀವ್ಯಾರು, ಮದುವೆ ಕಾಲ ಕಾಲಕ್ಕೆ ಭಗವಂತ ಸೃಷ್ಟಿಕರ್ತ ಆತ ನಿರ್ಣಯ ಮಾಡಿದ್ದಾನೆ. ಮದುವೆ ಅಂತ ನಿಮ್ಮ ಮನೆಯಲ್ಲಿ ಪ್ರಾರಂಭವಾದರೆ ಆ ಪ್ರಾರಂಭವಾಗ್ತಕ್ಕಂತಹ ಮೊದಲನೇ ದಿನ ನೀವು ಭಗವಂತನ ಪ್ರಾರ್ಥನೆ ಮಾಡಿ ನೀವು ಒಳ್ಳೆ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿದ್ರೆ ನಿಮ್ಮ ಮನೆಯ ಮದುವೆ ಕೆಲಸ ಸಾಂಗೋಪಾಂಗವಾಗಿ ಸಮಾಧಾನ ಚಿತ್ತರಾಗಿ ಬಹಳಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಕಲ್ಯಾಣೋತ್ಸವ ನಡೆದು ಹೋಗ್ಬಿಡುತ್ತೆ. ಅಂದರೆ ಮದುವೆ ಆಗುತ್ತೆ. ಅಂತಹ ಒಂದು ಶುಭ ಮುಹೂರ್ತ ವೈಕುಂಠನಾಥನಾದಂತಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವೈಭವಪೂರಿತವಾದಂತಹ ಕಲ್ಯಾಣೋತ್ಸವ ನಡೀತಾ ಇದೆ. ಕನ್ಯಾದಾನ ಸಮೀಪಿಸಿದೆ. ಆ ಕನ್ಯಾದಾನವನ್ನು ತದೇಕಚಿತ್ತದಿಂದ ಪ್ರತಿಯೊಬ್ಬರು ಸಹಿತ ಶ್ರದ್ಧಾ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ, ಓಂ ನಮೋ ಲಕ್ಷ್ಮೀ ವೆಂಕಟೇಶ್ವರಾಯ, ಲಕ್ಷ್ಮೀ ವೆಂಕಟೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ನಡೀತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡೋಣ. ಹಾಗೆ ಬಹುಶಃ ಇಲ್ಲಿರ್ತಕ್ಕಂಥವರೆಲ್ಲರೂ ಇವತ್ತಿನ ಸೇವಾಕರ್ತರು ಅನಿಸುತ್ತೆ. ಈ ಸೇವಾ ಭಾಗ್ಯ ನಿಮಗೆ ಸಿಗುವಂಥದ್ದು ಸಹಿತ ಇದು ಸಾಮಾನ್ಯವಾದ್ದಲ್ಲ. ಕೋಟಿಗಟ್ಟಲೆ ಹಣ ಮಾಡಿಟ್ಟಿರಬಹುದು. ಹಣ ಅಂತಕ್ಕಂಥದ್ದು ನಾವು ಮಣ್ಣು ಸೇರುವ ತನಕ ಮಾತ್ರ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ, ಇವತ್ತು ನೀವೇನೆಲ್ಲ ಸಂಕಲ್ಪಕ್ಕೆ ಕೂತು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಲ್ಯಾಣೋತ್ಸವವನ್ನು ಸ್ವಾಮಿ ನಮ್ಮ ಗರ ನೇತೃತ್ವದಲ್ಲಿ ಅಥವಾ ನಮ್ಮ ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಪಣತೊಟ್ಟು ಕೂತಿದ್ದೀರಲ್ಲ, ಇದು ನಿಮ್ಮ ಮುಂದಿನ 7 ಜನ್ಮಕ್ಕಾಗುವಷ್ಟು ಪುಣ್ಯ ಫಲವನ್ನು ನೀವು ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಿ. ತಾವೆಲ್ಲರೂ ತಂದಿರತಕ್ಕಂತಹ ದೀಪಗಳನ್ನು ಅಂಟಿಸಿದ್ದೀರಿ. ನಾವು ಇಲ್ಲಿ ಗಣಪತಿಗೆ ಆರತಿ ಮಾಡಿದ್ದೀವಿ. ನಾವು ಆರತಿ ಮಾಡಬೇಕಾದ್ರೆ ಒಂದು ಬತ್ತಿ ಹಾಕಿ ಆರತಿ ಮಾಡ್ತೀವಿ. ಆದರೆ ಹೆಣ್ಣು ಮಕ್ಕಳು ಸುಮಂಗಲೆಯರು ನೀವು ಜೋಡಿ ದೀಪವನ್ನು ತಂದಿದ್ದೀರಿ. ಆ ದೀಪದ ತಟ್ಟೆಯನ್ನು ಮೇಲೆತ್ತಿ ಬಂದರೆ ಒಂದು ಒಳ್ಳೆ ಹಾಡು ಹೇಳಿ. ಆದರೆ ಇವತ್ತಿಗೆ ಹಾಡು ಮುಗಿಬೇಕು, ನಾಳೆ ಬೆಳಗ್ಗೆ ತನಕ ಅಲ್ಲ. ಚಿಕ್ಕದಾಗ ಒಂದು ಹಾಡು ಎತ್ತಿ ತಟ್ಟೆ ಇನ್ನೂ ಮೇಲೆತ್ತಿ, ಪರವಾಗಿಲ್ಲ. ಒಂದು ಒಳ್ಳೆಯ ಸಂಗೀತ ಕೀರ್ತನೆ ವಾದ್ಯದ ಓಂ ಏಕದಂತಾಯ ಆರತಿ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂದಿ ಪ್ರಚೋದಯಾತ್. ಇನ್ನೊಂದೆರಡು ಹೂ ಅಕ್ಷತೆ ಕಾಳು ಕೈ ತಗೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ನಿಷಸೇದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರಲಂಗವೇನ ನರತೆ ತ್ವಯತೆ ಕಿಂಚರಾರೆ ಮಹಾಭಕ್ತಂ ಭಗವನ್ ಚಿತ್ರಮಚ್ಚ. ಮಹಾಗಣಾಧಿಪತಿ ನಮಃ. ನಿಮ್ಮ ಮುಂದಿರ್ತಕ್ಕಂಥ ಮಹಾಲಕ್ಷ್ಮಿ ವಿಗ್ರಹ
ತಾಯಿ ಮಹಾಲಕ್ಷ್ಮಿಯನ್ನ ನಿಮ್ಮ ಮುಂದಿಟ್ಕೊಂಡಿದ್ದೀರಿ. ಈ ಸುಂದರವಾದಂತಹ ವಿಗ್ರಹಕ್ಕೆ, ಅಮ್ಮನವರ ಈ ವಿಗ್ರಹಕ್ಕೆ ಈಗ ಕುಂಕುಮಾರ್ಚನೆಯನ್ನು ಮಾಡೋಣ. ಈ ಕುಂಕುಮಾರ್ಚನೆಗೆ ನಿಮ್ಮ ಮುಂಭಾಗದಲ್ಲಿ ಪಂಚಪಾತ್ರೆ ಉದ್ಧರಣೆ ಇಟ್ಕೊಂಡಿದ್ದರೆ ಫಸ್ಟು ಕಳಶ ಪೂಜೆ ಮಾಡಿ. ಕಳಶಯೋ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಲಲಿತಾ ತ್ರಿಪುರ ಸುಂದರ್ಯೈ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಜಯತು ಜಯತು ಲಕ್ಷ್ಮೀ ಲಕ್ಷಣಾಲಂಕೃತಾಂಗಿ. ಹಾಗೆ ಅಕ್ಕಿನ ತಂದಿದ್ರಿ, ತಟ್ಟೆ ತಂದಿದ್ದೀರಿ, ತಟ್ಟೆನಲ್ಲಿ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿನ ಸಮನಾದಂತಹ ರೀತಿ ಹರಡಿ, ಸಮನಾದಂಥ ರೀತಿಯಲ್ಲಿ ಅಕ್ಕಿನ ಹರಡಬೇಕು. ಅರಿಶಿಣದ ಕೊಂಬು ತಂದಿದ್ದೀರಾ? ಅರಿಶಿನ ಕೊಂಬು ತೋರಿಸಿ. ಅರಿಶಿಣದ ಕೊಂಬಿಂದ ಆ ಅಕ್ಕಿ ಮೇಲೆ ಓಂ ಅಂತಕ್ಕಂತಹ ಬೀಜಾಕ್ಷರಿ ಬರೀರಿ. ಓಂ ಸಂಸ್ಕೃತದ್ದಾದರೂ ಬರೀಬಹುದು ಅಥವಾ ಕನ್ನಡದ ಅಕ್ಷರವಾದರೂ ಬರೀಬಹುದು. ನಿಮಗೆ ಅರ್ಥ ಆಗದಿರ ಇದ್ದರೆ ಪಕ್ಕದಲ್ಲಿರ್ತಕ್ಕಂಥವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಆದರೆ ಬೀಜಾಕ್ಷರಿಗಳನ್ನು ತಪ್ಪು ಬರಿಬೇಡಿ. ಓಂ ಎಂಬತಕ್ಕಂತಹ ಬೀಜಾಕ್ಷರಿ ಬರೀರಿ. ಅದಾದ ನಂತರ ಅದರ ಮೇಲೆ ಶ್ರೀಮ್ ಅಂತಕ್ಕಂಥ ಅಕ್ಷರವನ್ನು ಬರೀರಿ. ಅಕ್ಕಿ ಮೇಲೆ ಓಂ, ಅದಾದ ನಂತರ ಶ್ರೀಂ, ಅದಾದ ನಂತರ ಪುನಃ ಅಕ್ಕಿನ ಒಂದು ಸಮ ಮಾಡಿ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರ ಬರಿಬೇಕು. 6 ರೇಖೆಗಳನ್ನು ಹೇಗೆ ಬರಿಬೇಕು? ಮೊದಲು ಒಂದು ತ್ರಿಕೋನವನ್ನು ಬರೀರಿ, ಅದನ್ನೇ ಉಲ್ಟಾ ಇನ್ನೊಂದು ಸತಿ ತ್ರಿಕೋನ ಬರೀರಿ. ಅಜ್ಜಿಗೆ ಕೆಮ್ಮೋದನ್ನು ಹೇಳ್ಕೊಟ್ಟಂಗೆ ಆಗ್ತಿದೆಯೇನೋ. 6 ರೇಖೆ ನಕ್ಷತ್ರ ಅಂದರೆ ಹೆಣ್ಣುಮಕ್ಕಳಿಗೆ ನಾನು ನಕ್ಷತ್ರ ಹೇಳ್ಕೊಟ್ರೆ ಅಜ್ಜಿಗೆ ಕೆಮ್ಮೋದು ಹೇಳ್ಕೊಟ್ಟಂಗೆ ಆಗುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂತಹ ದಂಪತಿಗಳವರ ಮನೆಯಲ್ಲಿ 105 ವರ್ಷದ ವೃದ್ಧರಿದ್ದಾರಂತೆ. ನೀವು ನಕ್ಷತ್ರ ಬರೆದಾಯ್ತಾ? ನಕ್ಷತ್ರದ ಮಧ್ಯದಲ್ಲಿ ಐಂ ಅಂತಕ್ಕಂತಹ ಬೀಜಾಕ್ಷರಿ ಬರೀರಿ. ಇದು ತಾಯಿ ಮಹಾಲಕ್ಷ್ಮಿಗೆ ಬಹಳ ವಿಶೇಷ. ಐಂ ನಿಮಗೆ ಅರ್ಥ ಆಗದಿರ ಇದ್ದರೆ ಪಕ್ಕದವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಪ್ಪು ಬರಿಬೇಡಿ. ಐಂ ಅಂತಕ್ಕಂತಹ ಬೀಜಾಕ್ಷರಿ, ಅದರ ಮೇಲೆ ಅರಿಶಿಣದ ಕೊಂಬನ್ನು ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು, ಹೆಬ್ಬೆರಳು ಇವೆರಡರಲ್ಲಿ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಈ ಥರ ಇದರಲ್ಲಿ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಐಂ ಅಂತಕ್ಕಂತಹ ಬೀಜಾಕ್ಷರಿನ 11 ಬಾರಿ ಹೇಳಿ. ಐಂ 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 ಅಂತಕ್ಕಂತಹ ಬೀಜಾಕ್ಷರನ ಹೇಳಿದಾದ ನಂತರ ನಿಮ್ಮ ಮನೆ ದೇವರನ್ನ, ಯಾವತ್ತೂ ನಾವು ಯಾವುದೇ ಅನುಷ್ಠಾನ ಮಾಡಬೇಕಾದರೂ ಮನೆ ದೇವರು ಬಿಡಬಾರದು. ಅದಕ್ಕೋಸ್ಕರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಆ ಒಂದು ಅರಿಶಿಣದ ಕೊಂಬನ್ನು ಐಂ ಅಂತ ಬರೆದಿದ್ದೀರಲ್ಲ, ಆ ಬರೆದಿರ್ತಕ್ಕಂಥ ಸ್ಥಳದಲ್ಲಿಡಿ. ಅದರ ಮೇಲೆ ಇಷ್ಟು ಅರಿಶಿಣ ಕುಂಕುಮ ಹಾಕಿ, ಸಾಧ್ಯವಾದಷ್ಟು ದೀಪಗಳನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ. ಹಿಂದೆ ಮುಂದೆ ಎಲ್ಲ ಸೀರೆಗಳ ಸರಬರಾಜು, ಸೀರೆಗಳ ಸಾಮ್ರಾಜ್ಯದಲ್ಲಿ ಸಣ್ಣ ಪುಟ್ಟ ಅವಘಡಗಳು ನಡೀಬಾರದು. ನಮ್ಮ ಬೇಜವಾಬ್ದಾರಿತನದಿಂದ ಆಗುವಂತಹ ಅವಘಡಗಳಿಗೆ ನಾವೇ ಜವಾಬ್ದಾರರಾಗಿರ್ತೀವಿ. ಹಾಗೆ ಬೆಲೆ ಬಾಳುವ ವಸ್ತುಗಳೇನಾದರೂ ತಂದಿದ್ದರೆ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ನೆಕ್ಲೇಸು, ಚೈನು, ವಾಚು, ಉಂಗುರ, ಬೆಲೆ ಬಾಳ್ತಕ್ಕಂತಹ ಮೊಬೈಲು, ನಿಮ್ಮ ಪರ್ಸಲ್ಲಿರ್ತಕ್ಕಂಥ ದುಡ್ಡು, ಇದೆಲ್ಲ ನಿಮ್ಮ ಜವಾಬ್ದಾರಿ. ಗುರೂಜಿಯವ್ರ ಕಾರ್ಯಕ್ರಮಕ್ಕೆ ಹೋದ್ವಿ, ಪರ್ಸ್ ಕಳ್ಕೊಂಡು ಬಂದೆ, ಚೈನ್ ಕಳ್ಕೊಂಬಂದೆ, ಉಂಗುರ ಕಳ್ಕೊಂಡು ಬಂದೆ, ಹಾಗೆ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಲ್ಲ. ಅದಕ್ಕೋಸ್ಕರ ನಿಮ್ಮ ವಸ್ತುಗೆ ನೀವು ಜವಾಬ್ದಾರಿ. ಇನ್ನು ಪೂಜೆಯನ್ನು ಪ್ರಾರಂಭಿಸೋಣ. ಪೂಜೆ ಪ್ರಾರಂಭಕ್ಕೂ ಮುನ್ನ